So in the previous class, we have started with, we have ended with applications, okay? So applications of e-commerce. Just a second, I'm sharing the screen. Okay. So everybody able to see the screen? Everybody able to see the screen? Please raise your hands. Everybody able to see the screen? Have us PPT other note really. Okay. So in the previous class, we have seen with applications of e-commerce, correct? Just a second. This. So in the previous classes, we have seen other forms of e-commerce and applications of e-commerce, correct? So next, today we are going to see impact of e-commerce on business. Okay, so business ಮೇಲೆ ನಮ್ದು e-commerce ಹೆಂಗ್ impact ಮಾಡ್ತದೆ ಅಂತ. So today we are going to see the impact of e-commerce on business. Okay, next ಅದೇನಂತ ನೋಡೋಣ ಈಗ. E-commerce has revolutionized the way traditional business has been carried out. Okay, so now in business, I've completed this topic. Please inform me whether I've completed this topic. Text me that. I'm not able to remember whether I completed this topic. Please reply whether I completed this topic. ನಿಮಗೆ ನೆನಪಿಲ್ಲ? Okay, no. Okay. So next we are going to see the impact of e-commerce on business. So e-commerce ನಮ್ಮ business ಮೇಲೆ ಹೆಂಗೆ impact ಆಗತ್ತದ ಅಂತ ಹೇಳಿ. So e-commerce has revolutionized the way traditional business has been carried out. Okay, so traditional business ಏನು ನಾವು carry out ಮಾಡ್ತಿದ್ವಲ್ಲ, ಸೊ ಅದನ್ನೆಲ್ಲ ರಿವಲ್ಯೂಷನೈಸ್ ಮಾಡಾಕತ್ತದ ಯಾವುದು e-commerce. Okay, so e-commerce is changing everything of the ಟ್ರೆಡಿಷನಲ್ ಬಿಸ್ನೆಸ್ಸು. ಇಲ್ಲಿ ತನಕ ನಾವು ಟ್ರೆಡಿಷನಲ್ ಬಿಸ್ನೆಸ್ ಏನು ಮಾಡ್ತಿದ್ವಿ ಪ್ರೀವಿಯಸ್ಲಿ ಅದನ್ನೆಲ್ಲ ಚೇಂಜ್ ಮಾಡಾಕತ್ತೆ. ಚೇಂಜ್ ಅಂತಂದ್ರೆ ರಿವಲ್ಯೂಷನೈಸ್ ಮಾಡಾಕತ್ತದ. ಚೇಂಜ್ ಹಳಿದೆಲ್ಲ ಹೋಗಿ ಹೊಸದನ್ನ ತಗೊಂಡು ಬರಾಕತ್ತದ. ಯಾವುದು ಇ-ಕಾಮರ್ಸ್, ಯಾವುದಕ್ಕೆ ನಮ್ಮ ಬಿಸ್ನೆಸ್ಸಿಗೆ. ಓಕೆ, ಇಟ್ ಹ್ಯಾಸ್ ಪುಟ್ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ the business models because of the unique factors and advantages. So ಇದೇನು ಮಾಡಾಗ್ತದೆ ಅಂತಂದ್ರೆ ಒಂದು ಇನ್ಫ್ಲೂಯೆನ್ಸ್ ಹಾಕಾತದ ಯಾವುದು ನಮ್ಮ ಬಿಸ್ನೆಸ್ ಮಾಡೆಲ್ಸ್ ಮ್ಯಾಗ. ಓಕೆ, ಸೊ ಅದರಿಂದ ನಮ್ಗೆ ಏನಾಗತ್ತದ, ಒಂದು ಯುನಿಕ್ ಫೀಚರ್ಸ್ ಮತ್ತು ಅಡ್ವಾಂಟೇಜಸ್ನ ಸಿಗಾಕತ್ತಾವ ಅಂತ ಹೇಳ್ಬೋದು. ಸೊ ಇ-ಕಾಮರ್ಸ್ ಆಸ್ ಇನ್ಫ್ಲೂಯೆನ್ಸಿಂಗ್ ದ ಅವರ್ ಬಿಸ್ನೆಸ್ ಮಾಡೆಲ್. ಸೊ ನಮ್ಮ ಬಿಸ್ನೆಸ್ ಮಾಡೆಲ್ನ ಇನ್ಫ್ಲೂಯೆನ್ಸ್ ಮಾಡಾಕತ್ತದ ಯಾವುದು ಇ-ಕಾಮರ್ಸ್. ಸೊ ಅದ್ರ ಸಲಾಗಿ ಏನಾಗತ್ತೆ ಅಂತಂದ್ರೆ ನಮ್ದು ಫೀಚರ್ಸ್ ಮತ್ತು ಅಡ್ವಾಂಟೇಜಸ್ ಬಿಸ್ನೆಸ್ ಇಂದು ಚಲೋ ಆಗಾಕತ್ತದ. ಒಂದು ಯುನಿಕ್ ಫೀಚರ್ಸ್ ಬರಾತದ, ಒಂದು ಅಡ್ವಾಂಟೇಜಸ್ ಆಗತ್ತವ ಅಂತೇಳಿ ಹೇಳ್ಬೋದು. ಓಕೆ, ಸೊ e-commerce has changing everything of the business ಅಂತ ಹೇಳ್ಬೋದು. ಓಕೆ, the e-commerce has influenced the business models in the following ways. ಒಂದು ವೇಸ್ ಕೊಡಾಕತ್ತಾನ, ಅದ್ರೊಳಗೆ ನಮ್ದು ಬಿಸ್ನೆಸ್ ಮಾಡೆಲ್ಸ್ನ ಇನ್ಫ್ಲೂಯೆನ್ಸ್ ಮಾಡೋದಂತ ಹೇಳಾಕತ್ತಾನ. ಸೊ ಯಾವ್ಯಾವ ಅಂತ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಒನ್, e-commerce has global reach and hence don't write anything on your screen, please. Nobody write anything on your screen. Okay, ಅದಕ್ಕೆ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು. Next, e-commerce has global reach and hence companies that were previously limited in terms of geography, marketing and distribution can instantly become global players by selling goods and services over the web. Hence the new business process worldwide reach. Okay, so ಏನು ಹೇಳಾಗತ್ತೆ ನೋಡ್ರಿ ಅಂತಂದ್ರೆ, e-commerce has global reach ಅಂದ್ರೆ ಎಲ್ಲ ಕಡೆನೂ ಆಗಿದೆ, ಎವ್ರಿವೇರ್ ಇನ್ ದ ವರ್ಲ್ಡ್. ಸೊ ಎವ್ರಿವೇರ್ ಇನ್ ದ ವರ್ಲ್ಡ್ e-commerce ನ
ತಗೊಂಡು ಬಂದೀವಿ ಅಂತ ಹೇಳ್ಬೋದು, ಅಥವಾ ಅಲ್ಲಿ ತನಕ ಹೋಗಿ ಮುಟ್ಟದ ಎಲ್ಲ ಗ್ಲೋಬಲ್ನಾಗ ಎಲ್ಲ ಕಡೆನೂ ಇ ಕಾಮರ್ಸ್ನ ಯೂಸ್ ಮಾಡಾಕತ್ತೀವಿ ಅಂತ ಹೇಳಾಕತ್ತಾನ. ಓಕೆ, ಆ್ಯಂಡ್ ಹೆನ್ಸ್ ಕಂಪನೀಸ್ ದಟ್ ವೇ ಪ್ರಿವಿಯಸ್ಲಿ ಲಿಮಿಟೆಡ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿ, ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಇನ್ಸ್ಟೆಂಟ್ಲಿ ಬಿಕಮ್ ಗ್ಲೋಬಲ್ ಪ್ಲೇಯರ್. ಓಕೆ, ಸೊ ಅದರಿಂದ ಅದು ಗ್ಲೋಬಲ್ ಎಲ್ಲ ಕಡೆ ಆಗೋದ್ರಿಂದ ಏನಾಗತ್ತದ, ಕಂಪನೀಸ್ ದಟ್ ವೇ ಪ್ರಿವಿಯಸ್ಲಿ ಲಿಮಿಟೆಡ್ ಅಂದರೆ ಏನು ಲಿಮಿಟೇಷನ್ ಇತ್ತು, ಸೊ ಇನ್ ಟರ್ಮ್ಸ್ ಆಫ್ ಎದ್ರಾಗ ಹೇಳಾಗತ್ತಾನಂತಂದ್ರೆ ಜಿಯೋಗ್ರಫಿ ಒಳಗಿರ್ಬೋದು, ಮಾರ್ಕೆಟಿಂಗ್ನಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಸೊ ಅವು ಏನು ಲಿಮಿಟೇಷನ್ಸ್ ಇದ್ವು ಅಲ್ಲ, ಸೊ ಇನ್ಸ್ಟೆಂಟ್ಲಿ ಬಿಕಮ್ ಗ್ಲೋಬಲ್ ಪ್ಲೇಯರ್ ಬೈ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ದ ವೆಬ್. ಸೊ ಅವೆಲ್ಲ ಓವರ್ಕಮ್ ಆಗತ್ತವ ಹೆಂಗಂತಂದ್ರೆ ಗೂಡ್ಸ್ ಮತ್ತು ಸರ್ವಿಸಸ್ನ ವೆಬ್ ಮೇಲೆ ಹಾಕಿ ಅವೆಲ್ಲ ಲಿಮಿಟೇಷನ್ಸ್ ಇದ್ದದ್ನೆಲ್ಲ ತೆಗಿಯಾಕತ್ತಾರ ಅಂತ ಹೇಳ್ಬೋದು. ಸೊ ಹೆನ್ಸ್ ದ ನ್ಯೂ ಬಿಸ್ನೆಸ್ ಪ್ರೊಸೆಸ್ ವರ್ಲ್ಡ್ ವೈಡ್ ರೀಚ್. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ನಮ್ದು ಬಿಸ್ನೆಸ್ ವರ್ಲ್ಡ್ ವೈಡ್ನಾಗ ಆಗಾಕತ್ತದ ಅಂತ ಹೇಳ್ಬೋದು. ಸೊ ಫಸ್ಟ್ ಪಾಯಿಂಟ್ ಏನದ ನೋಡ್ರಿ, ಇ ಕಾಮರ್ಸ್ ಹ್ಯಾಸ್ ರೀಚ್ಡ್ ಗ್ಲೋಬಲ್. ಓಕೆ, ಸೊ ಇ ಕಾಮರ್ಸ್ ಏನದ ಗ್ಲೋಬಲಿ ರೀಚ್ ಆಗ್ಯದ. ಸೊ ಗ್ಲೋಬಲಿ ರೀಚ್ ಆಗಿದ ಸಲಾಗ ಏನಾಗ್ತದೆ, ನಮ್ದು ಏನು ಕಂಪನೀಸ್ ಲಿಮಿಟೇಷನ್ಸ್ ಇದ್ವಲ್ಲ, ಲೈಕ್ ಜಿಯೋಗ್ರಫಿ ರಿಲೇಟೆಡ್ ಇರ್ಬೋದು, ಮಾರ್ಕೆಟಿಂಗ್ ರಿಲೇಟೆಡ್ ಇರ್ಬೋದು, ಅಥವಾ ಡಿಸ್ಟ್ರಿಬ್ಯೂಟೆಡ್ ರಿಲೇಟೆಡ್ ಏನು ಲಿಮಿಟೇಷನ್ಸ್ ಅಂತಿದ್ವಲ್ಲ, ಸೊ ಅವೆಲ್ಲಾನು ನಾವು ವೆಬ್ನ ಹಾಕಾಕತ್ವಿ ಅಂತಂದ್ರೆ ನಮ್ದು ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಲೇಟೆಡ್ ಎಲ್ಲಾನು ನಾವು ವೆಬ್ನ ಹಾಕಾಕತ್ವಿ ಅಂದ್ರೆ ಅವೆಲ್ಲ ಓವರ್ಕಮ್ ಆಗತ್ತಾವ ಅಂತ ಹೇಳ್ತಾನೆ. ಎದಕ್ಕಂತಂದ್ರೆ ನಾವು ವೆಬ್ನ ಹಾಕೋದ್ನಿಂದ ನಮ್ದು ಬಿಸ್ನೆಸ್ ಏನದಲ್ಲ ನಾವು ವರ್ಲ್ಡ್ ವೈಡ್ಗೆ ತಗೊಂಡು ಹೋಗಾಕತ್ತೀವಿ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟೂಡ್? ಸೊ ಎವ್ರಿಬಡಿ ಅಂಡರ್ಸ್ಟೂಡ್ ದ ಫಸ್ಟ್ ಪಾಯಿಂಟ್? So everybody understood the first point? Raise your hands. Anybody have any doubts regarding the first point? It's impact of e-commerce on the business. Okay, ಇದು ಏನಂತಂದ್ರೆ e-commerce ನಿಂದ ನಮ್ಮ ಬಿಸ್ನೆಸ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗತ್ತದ ಅಂತ ಹೇಳಿ ಒಂದು ಫಸ್ಟ್ ಪಾಯಿಂಟ್ ಕೊಟ್ಟಾನ. ಓಕೆ, ನೆಕ್ಸ್ಟ್, e-commerce offers instant and updated information about markets, consumer and suppliers, and hence advanced decision making about the product and services offerings can be made. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇ ಕಾಮರ್ಸ್ ಒಂದು ಆಫರ್ ಮಾಡಾಕತ್ತಾರ, ಏನು ಇನ್ಸ್ಟೆಂಟ್ ಆ್ಯಂಡ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ಸ್ನ ಆಫರ್ಸ್ ಮಾಡತ್ತಾನ. ಸೊ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಎದ್ರ ಬಗ್ಗೆ ಆಫರ್ ಮಾಡಾಕತ್ತಾನಂತಂದ್ರೆ ಮಾರ್ಕೆಟ್ ಬಗ್ಗೆ, ಅಂದ್ರೆ ಇವತ್ತು ಮಾರ್ಕೆಟ್ ಎಲ್ಲದ, ಟುಡೇಸ್ ಮಾರ್ಕೆಟ್ ಬಗ್ಗೆ, ಆಮೇಲೆ ಕನ್ಸ್ಯೂಮರಿಗೆ ಏನು ಬೇಕಾಗ್ಯದ, ಆಮೇಲೆ ಸಪ್ಲೈಯರ್ಸಿಗೆ ಏನು ಬೇಕಾಗ್ಯದ. ಸೊ ಇ ಕಾಮರ್ಸ್ ಏನು ಮಾಡ್ತದೆ, ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಕೊಡ್ತದೆ ಇದರೆಲ್ಲ ಥರದ್ದು. ಓಕೆ, ಸೊ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಕೊಡೋದ್ರಿಂದ ಹೆನ್ಸ್ ಅಡ್ವಾನ್ಸ್ ಡಿಸಿಷನ್ ಮೇಕಿಂಗ್ ಮಸ್ಟ್ ಬಿ ಡಿಸಿಷನ್ ಮೇಕಿಂಗ್ ಅಬೌಟ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಆಫರಿಂಗ್ ಕ್ಯಾನ್ ಬಿ ಮೇಡ್. ಸೊ ನಮಗೆ ಕರೆಕ್ಟ್ ಟೈಮಿಗೆ ಏನಾರು ಅಪ್ಡೇಟ್ ಇದ್ದಿದ್ದು, ಏನಾರು ಇನ್ಸ್ಟೆಂಟ್ ಅಪ್ಡೇಟ್ ಇದ್ದಿದ್ದು ನಮಗೆ ಇನ್ಫಾರ್ಮೇಷನ್ ಕೊಡೋದ್ನಿಂದ, ಇ ಕಾಮರ್ಸ್ ಕೊಡೋದ್ನಿಂದ ಏನಾಗ್ತದೆ, ನಮ್ದು ಏನಾರ ನಮ್ದು ಏನಾರು ಬಿಸ್ನೆಸ್ ಒಳಗೆ ಅಡ್ವಾನ್ಸ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಕರೆಕ್ಟಾಗಿ ಪೆಲಾನೇ ಡಿಸಿಷನ್ ಮೇಕಿಂಗ್ ಮಾಡ್ಬೋದು ಅಂತ ಹೇಳ್ತಾನಂದ್ರೆ ಅವ್ರಿಗೆ ಹೆಂಗೆ ಬೇಕು, ಕಸ್ಟಮರಿಗೆ ಹೆಂಗೆ ಬೇಕು, ಮಾರ್ಕೆಟ್ ರಿಲೇಟೆಡ್ ಹೆಂಗೆ ಬೇಕು, ಸೊ ಅದರೆಲ್ಲದ್ರ ಮುಖಾಂತರ ನಾವು ಮಾಡ್ಕೋತೀವಿ ಅಂತ ಹೇಳಕತ್ತಾನಂದ್ರೆ ನಾವು ಜಲ್ದಿನೇ ರೆಡಿ ಮಾಡಿ ಇಟ್ಕೋತೀವಿ. ಸೊ ಅದು ಅಲ್ಲಿ ಅವರೆಲ್ಲಾನು ಹೇಳೋದನ್ನ ವೆಯ್ಟ್ ಮಾಡಂಗಿಲ್ಲ. ಓಕೆ, ಸೊ ನಮಗೆ ಜಲ್ದಿನೇ ಗೊತ್ತಾಯ್ತು ಅಂತಂದ್ರೆ, ಇ ಕಾಮರ್ಸ್ ಜಲ್ದಿನೇ ನಮಗೆ ಹೇಳಾಕತ್ತು ಅಂತಂದ್ರೆ ನಾವು ಅದನ್ನೆಲ್ಲ ಅಡ್ವಾನ್ಸ್ಡ್ ಆಗಿ ರೆಡಿ ಮಾಡಿ ಇಟ್ಕೋತೀವಿ ಅಂತ ಹೇಳ್ತಾನೆ. ಸೊ ಬಟ್ ಪೆಹ್ಲ ಏನಾಗ್ತಿತ್ತು, ಮಾರ್ಕೆಟ್ ರಿಲೇಟೆಡ್ ಅಷ್ಟು ನಮಗೆ ತಿಳಿತಿದ್ದಿಲ್ಲ. ನ್ಯೂಸ್ ಪೇಪರ್ ಹೋದ್ರೆ ಗೊತ್ತಾಗ್ತಿತ್ತು, ನ್ಯೂಸ್ ನೋಡ್ರೆ ಗೊತ್ತಾಗ್ತಿತ್ತು, ಸೊ ನ್ಯೂಸ್ನಾಗ ಬಿಟ್ಟಿಂದ ಗೊತ್ತಾಗ್ತಿತ್ತು. ಸೊ ಇವೆಲ್ಲ ಥರನಿಂದ ಏನಾಗತ್ತಿತ್ತು, ಅವಾಗ ಏನು ಅಪ್ಡೇಟ್ ಅದ ಅದನ್ನೆಲ್ಲ ಜಲ್ದಿ ಗೊತ್ತಾಗ್ತಿದ್ದಲ್ಲ. ಸೊ ಈಗ ನಿಮ್ದು ಇಂಟರ್ನೆಟ್ನಾಗ ವಿದಿನ್ ಅ ಮಿನಿಟ್ನಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಏನಾರ ಮಾರ್ಕೆಟ್ನಾಗ ನಡೆದಿತ್ತು ಅಂತಂದ್ರೆ ನಿಮ್ದು ಇಂಟರ್ನೆಟ್ನಾಗ ಜಲ್ದಿ ಅದನ್ನ ಅಪ್ಡೇಟ್ ಮಾಡಿಬಿಡ್ತಾರೆ. ಸೊ ಇ ಕಾಮರ್ಸ್ನಿಂದ ಏನಾಗ್ತದೆ, ಏನಾದರೂ ಚೇಂಜಸ್ ಇದ್ದಿದ್ದು, ಏನಾರ ಮಾರ್ಕೆಟ್ ಒಳಗೆ ಅಪ್ಡೇಟ್ ಇದ್ದಿದ್ದು, ಕಸ್ಟಮರ್ ರಿಲೇಟೆಡ್ ಅಪ್ಡೇಟ್ ಇದ್ದಿದ್ದೆಲ್ಲ ನಿಮ್ಗೆ ಅಪ್ಡೇಟ್ಸ್ ಜಲ್ದಿ ಗೊತ್ತಾಗ್ತದೆ. ಸೊ ಜಲ್ದಿ ಗೊತ್ತಾಗಿದ್ದರಿಂದ ಏನಾಗ್ತದೆ, ನೀವು ಡಿಸಿಷನ್ ಮೇಕಿಂಗ್ನ ಜಲ್ದಿ ಮಾಡ್ಬೋದು, ಅಡ್ವಾನ್ಸ್ಡ್ ಆಗಿ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಕ್ಲಿಯರ್ ಎವ್ರಿಬಡಿ ಕ್ಲಿಯರ್? Okay, next, e-commerce enforces business firms to undergo changes in its process to suit the needs of modern web-based business. This will re-engineer the earlier business model entities. Okay, so ಏನು ಹೇಳತ್ತಾನೆ ನೋಡ್ರಿ, e-commerce enforces business. Okay, so businessನ enforces business firms to undergo change in the process. On process ಏನದಲ್ಲ, ಈ ಸದ್ಯಕ್ಕೆ ಏನು ಪ್ರೊಸೆಸ್ ಮಾಡಾಕತ್ತಾನ, ಸೊ ಪ್ರಾಡಕ್ಟ್ಸ್
ರೆಡಿ ಮಾಡಿ ಶಿಪ್ಡ್ ಮಾಡಿ ಡೆಲಿವರಿ ಮಾಡಿ ಕಸ್ಟಮರ್ಗೆ ಹೋಗಿ ಮುಟ್ಟಿ ಅದನ್ನು ಮೇಂಟೈನ್ ಮಾಡತನ ಏನು ಪ್ರೊಸೆಸಿಂಗ್ ಅಂಡರ್ ಗ್ರೋ ಆಗತನ ಏನು ಮಾಡಾಕತ್ತಾನಲ್ಲ. ಸೊ ಇ ಕಾಮರ್ಸ್ ಏನು ಮಾಡಾಕತ್ತದ ಅಂತಂದ್ರೆ ಅದನ್ನು ಸೂಟೇಬಲ್ ನೀಡ್ಸಿಗೆ ಚೇಂಜ್ ಮಾಡಾಕತ್ತದ ಅಂತ ಹೇಳ್ಬೋದು. ಸೊ ನಮ್ದು ಏನಾದ್ರೂ ಹಳಿದ ಥರ ಬಿಸ್ನೆಸ್ ಇತ್ತು ಅಂತಂದ್ರೆ ನಾವು ಇ ಕಾಮರ್ಸ್ ಅಂತ ಏನಾಗ್ತದೆ ನಮ್ದು ಬಿಸ್ನೆಸ್ನ ಮಾಡರ್ನೈಸ್ಡ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಈ ರಿಲೇಟೆಡ್ ಏನು ಸೂಟೇಬಲ್ ಅದ, ಈ ಮಾರ್ಕೆಟಿಗೆ ಏನು ಸೂಟೇಬಲ್ ಬೇಕು, ಈ ಕಸ್ಟಮರ್ಗೆ ಏನು ಸೂಟೇಬಲ್ ಬೇಕು, ಸೊ ಏನು ಸೂಟ್ ಅದನ್ನು ನೋಡ್ಕೊಂಡು ನಾವು ನಮ್ಮ ನೀಡ್ನ ಮಾಡರ್ನೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ವಿಲ್ ರೀಇಂಜಿನಿಯರ್ ದ ಅರ್ಲಿಯರ್ ಬಿಸ್ನೆಸ್ ಮಾಡೆಲ್ ಎಂಟಿಟೀಸ್. ಸೊ ಇದರಿಂದ ಏನಾಗ್ತದೆ, ಪೆಲ ಏನು ಬಿಸ್ನೆಸ್ ಇತ್ತಲ್ಲ ಅದನ್ನ ರೀಇಂಜಿನಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಕ್ಲಿಯರ್. ಸೊ ಒಟ್ ಟೋಟಲ್ ಆಗಿ ಏನು ಹೇಳ್ತಾನೆ, ಇ ಕಾಮರ್ಸ್ ನಿಂತ ನಮ್ದು ಏನಾರ ಚೇಂಜಸ್ ಇತ್ತು ಬಿಸ್ನೆಸ್ನಾಗ, ಏನಾರ ಚೇಂಜಸ್ ಮಾಡಬೇಕಾಗಿತ್ತು, ಸೊ ಈ ಪ್ರೆಸೆಂಟ್ ಏನು ಮಾಡಾಕತ್ತೀವಿ ಪ್ರೊಸೆಸ್ನ ಅದನ್ನು ಚೇಂಜ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಇ ಕಾಮರ್ಸ್ನಿಂದ ಮಾಡರ್ನೈಸ್ ಮಾಡ್ಬೋದು, ನಮ್ಮ ವೆಬ್ಸೈಟ್ನ ಮಾಡರ್ನೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಮಾಡರ್ನೈಸ್ ಮಾಡೋದ್ರಿಂದ ಏನಾಗ್ತದೆ, ನಾವು ಅರ್ಲಿಯರ್ ಬಿಸ್ನೆಸ್ ಮಾಡೆಲ್ಸ್ ಏನಿರ್ತದಲ್ಲ ಅದನ್ನೆಲ್ಲ ರೀಅರೇಂಜ್ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, the traditional business models base their activities manually, where e-commerce brings automation in each phase of the product life cycle. So ಏನು ಹೇಳ್ತಾನೆ ನೋಡ್ರಿ, the traditional business models base their activities manually. ಸೊ ಟ್ರೆಡಿಷನಲ್ ಬಿಸ್ನೆಸ್ ಮಾಡೆಲ್ನಾಗ ಏನಿತ್ತು ಅದೆಲ್ಲ ಆಕ್ಟಿವಿಟೀಸು ಮ್ಯಾನ್ಯುವಲಿ ಆಗ್ತಿತ್ತು. ಬಟ್ ಈಗ ಏನದ ಇ ಕಾಮರ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಎಲ್ಲಾನು ಆಟೋಮೆಟಿಕಲಿ ಆಗಾಕತ್ತದೆ ಅಂತ ಹೇಳ್ಬೋದು. ಸೊ ಆಟೋಮೆಟೇಷನ್ ಇಂದ ಈಚ್ ಫೇಸ್ ಆಫ್ ದ ಪ್ರಾಡಕ್ಟ್ ಲೈಫ್ ಸೈಕಲ್. ಸೊ ನೀವು ನೋಡ್ರಿ ನಿಮ್ದು ಮ್ಯಾನ್ಯುವಲಿ ಅಂತಂದ್ರೆ ಈಗ ನೀವು ಹಳೆ ಟ್ರೆಡಿಷನಲ್ ಬಿಸ್ನೆಸ್ಸಿಗೆ ನೀವು ಶಾಪಿಗೆ ಹೋಗ್ತೀರಿ, ಅಲ್ಲಿ ನೀವೇ ಹೋಗ್ಬೇಕು ಮ್ಯಾನ್ಯುವಲಿ. ಸೊ ನೀವೇ ಹೋಗಿ ಅಲ್ಲಿ ಏನದ ಅವನ್ನೆಲ್ಲ ಪ್ರಾಡಕ್ಟ್ಸ್ ನೋಡಿ, ಸೊ ಅವನ್ನೆಲ್ಲ ಮೀನ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ನೋಡಿ ಅದನ್ನ ಖರೀದಿ ಮಾಡಿ ಎಲ್ಲಾನು ಮ್ಯಾನ್ಯುವಲ್, ಅದನ್ನ ಬರೋದು ಸ್ಲಿಪ್ನಾಗ ಬರೋದು, ಸೊ ಅದನ್ನೆಲ್ಲ ಏನು ಮಾಡ್ತಿದ್ರು ಮ್ಯಾನ್ಯುವಲಿ ಮಾಡ್ತಿದ್ರು. ಸೊ ಮನುಷ್ಯ ಮಾಡ್ತಿದ್ದ. ಬಟ್ ಈಗೇನದ ಇ ಕಾಮರ್ಸ್ ಅಂತ ಏನದ ಅಂದ್ರೆ ಎಲ್ಲಾನು ಆಟೋಮೇಷನ್, ನೀವು ಅಲ್ಲಿ ಹೋಗ್ಬೇಕಂತ ಏನಿಲ್ಲ. ಆಮೇಲೆ ನಿಮ್ಗೆ ಆರ್ಡರ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ನಿಮ್ಗೆ ಮೆಸೇಜ್ ಬರ್ತದೆ, ಸೊ ಇಮೇಲ್ ಬರ್ತದೆ. ಸೊ ಎಲ್ಲಾನು ಏನದ ಎಲ್ಲಾನು ಆಟೋಮೆಟಿಕ್ ವೇದಾಗ ಆಗಾಕತ್ತದ. ಸೊ ಮ್ಯಾನ್ಯುವಲಿ ಏನೂ ಆಗಾಕತ್ತಿಲ್ಲ ಅಂತ ಹೇಳ್ಬೋದು ಇದರಿಂದ ಇ ಕಾಮರ್ಸ್ ನಿಂದ. ಸೊ ಅಂಡರ್ಸ್ಟುಡ್ ಎವ್ರಿಬಡಿ? ಫಾಸ್ಟ್ ರೇಸ್ ಯುವರ್ ಹ್ಯಾಂಡ್ಸ್. ಇಲ್ಲ ಕೇಳಂಗೆ ಇಲ್ಲ ನೋಡ್ರಿ. ಅಂಡರ್ಸ್ಟುಡ್ ಫಾಸ್ಟ್. Okay, very good. If you have doubts, you can ask me in the chat also. Okay. In chat and option ಕೊಡ್ತಿದ್ಲ ನಿಮ್ಗೆ ಅಲ್ಲಿ ಕೇಳ್ಬೋದು. Okay, lower your hands. So next we'll go for the next one. E-commerce exposed business to new challenge which the model have to adopt and withstand. Okay, so e-commerce ಅಂತ ಏನಾಗ್ತದೆ, ಒಂದು ಬಿಸ್ನೆಸ್ನ ನ್ಯೂ ಚಾಲೆಂಜ್ ಆಗಿ ತಗೊಂಡು ನಾವು ಅದನ್ನ ವಿಸ್ಟ್ಯಾಂಡ್ ಮಾಡ್ಬೇಕು, ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಅದನ್ನ ವಿಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಮಗೇನು ಇ ಕಾಮರ್ಸ್, ನಮ್ಗೇನು ಇಂಟರ್ನೆಟ್ ಬೇಡ, ಅದು ಬೇಡ ಅಂತ ನಾವು ಟ್ರೆಡಿಷ್ನಲ್ಲೇ ಮಾಡ್ಕೊತ ಹೋದ್ವಿ ಅಂತಂದ್ರೆ ನಮಗೆ ಅಷ್ಟು ಪ್ರಾಫಿಟ್ ಆಗಂಗಿಲ್ಲ. ಬಟ್ ನಾವು ಅದನ್ನ ಇ ಕಾಮರ್ಸ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಅದನ್ನ ವಿತ್ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಇ ಕಾಮರ್ಸ್ನಿಂದ ನಮಗೆ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ದ ವೆಬ್ affects industry changes in several areas including competition, marketing, service and sales. The risks are real and business cannot enter into the e-commerce easily. ಸೊ ಇಲ್ಲಿ ಹೇಳ್ತಾನೆ ನೋಡ್ರಿ, ರಿಸ್ಕ್ ಬಗ್ಗೆ ಹೇಳತ್ತಾನೆ. ಸೊ ವೆಬ್ ನಿಂತ ಏನಾಗ್ತದೆ, ಎಫೆಕ್ಟ್ ಆಗತ್ತದೆ ಇಂಡಸ್ಟ್ರಿ ಚೇಂಜ್. ಸೊ ಇಂಡಸ್ಟ್ರಿ ಒಳಗೆ ಚೇಂಜಸ್ ಆಗತ್ತದೆ ಅದರಿಂದ ವೆಬ್ ನಿಂತ. ಸೊ ವೆಬ್ ರಿಲೇಟೆಡ್ ನಿಂತ ನಮ್ಗೆ ಇಂಡಸ್ಟ್ರಿ ಚೇಂಜ್ ಆಗತ್ತದ ಇನ್ ಸೆವ್ರಲ್ ಏರಿಯಾಸ್. ಸೊ ಯಾವ್ಯಾವ ಏರಿಯಾಸ್ ಅಂತ ಹೇಳತ್ತಾನಂತಂದ್ರೆ ಕಾಂಪಿಟೇಷನ್. ಓಕೆ, ಸೊ ವೆಬ್ ನಿಂತ ನಮಗೆ ಬಹಳಷ್ಟು ಕಾಂಪಿಟೇಷನ್ ಸಿಗ್ತದೆ. ಓಕೆ, ಮಾರ್ಕೆಟಿಂಗ್, ಸೊ ಮಾರ್ಕೆಟಿಂಗು ಎಫೆಕ್ಟ್ ಆಗತ್ತದ. ಸೊ ನೀವು ನೋಡ್ರಿ, ನೀವು ಪಾಂಪ್ಲೇಟ್ ಆಫ್ಲೈನ್ ಮಾಡ್ಬೇಕಾಗಿತ್ತು, ನಮ್ಮ ಪಾಂಪ್ಲೇಟ್ ಹಚ್ಚಬೇಕು, ಬ್ಯಾನರ್ಸ್ ರೆಡಿ ಮಾಡಬೇಕು. ಓಕೆ, ಆಮೇಲೆ ಬಹಳಷ್ಟು ಪ್ರೊಸೀಜರ್ ಇರ್ತದೆ. ಸೊ ಅದಕ್ಕಿಂತ ನೀವು ಆನ್ಲೈನ್ ಮಾಡಾಕತ್ರಿ ಅಂತಂದ್ರೆ ಮಾರ್ಕೆಟಿಂಗ್ ಭಾಳ ಈಸಿ ಆಗ್ತದೆ. ನೀವು ಅಡ್ವರ್ಟೈಸಿಂಗ್ ಕೊಡ್ಬೋದು ಸೋಷಿಯಲ್ ಮೀಡಿಯಾಸ್ನಾಗ. ಸೊ ಎಲ್ಲಾನು ವೆಬ್ ರಿಲೇಟೆಡ್ ನಿಂತ ನಮ್ಮ ಮಾರ್ಕೆಟಿಂಗ್ನು ಬಹಳಷ್ಟು ಎಫೆಕ್ಟ್ ಆಗ್ತದೆ, ಅಂದರೆ ಇಂಪ್ರೂವ್ ಆಗತ್ತದ. ಸೇಲ್ಸ್ ಆ್ಯಂಡ್ ಸರ್ವಿಸಸ್ಸು, ಆನ್ಲೈನ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ಸು ಜಾಸ್ತಿ ಇದೆ ಕಂಪೇರ್ ಟು ದ ಆಫ್ಲೈನ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ಬೋದು. ಸೊ ವೆಬ್ನ ಎದ್ರಾಗ ಎಫೆಕ್ಟ್ ಆಗಾಕತ್ತದ ಅಂತಂದ್ರೆ ಒಂದು ಕಾಂಪಿಟೇಷನ್ ಜಾಸ್ತಿ ಆಗತ್ತದ, ಮಾರ್ಕೆಟಿಂಗ್ ಜಾಸ್ತಿ ಆಗತ್ತದ, ಸೇಲ್ಸ್ ಆ್ಯಂಡ್ ಸರ್ವಿಸಸ್ಸು ಚಲೋ ಆಗತ್ತದ ಅಂತ ಹೇಳ್ಬೋದು. ಓಕೆ, ದ ರಿಸ್ಕ್ ಆರ್ ರಿಯಲ್. ಸೊ ಈಗೇನದ ನಿಮ್ದು ರಿಸ್ಕ್ ಏನದಲ್ಲ ಅವು ರಿಯಲ್ ಅದ ಇಲ್ಲ ಎಲ್ಲ, ಅಂದ್ರೆ ನೀವು ಚಾಲೆಂಜಿಂಗ್ ತಗೊಂಡಿರಲ್ಲ. ಸೊ ಆನ್ಲೈನ್ ಎಲ್ಲಾನು ನಿಮ್ಗೆ ರಿಯಲ್ ರಿಸ್ಕ್ ಬರ್ತದೆ. ಓಕೆ,
risk are real and business cannot enter into the e-commerce easily. So ನೀವು ಇ-ಕಾಮರ್ಸ್ ನಾನು ಜಲ್ದಿ ಬಿಸ್ನೆಸ್ ಚಾಲು ಮಾಡ್ತೀನಿ ಅಂತಂದ್ರೆ ಈಸಿಲಿ ಚಾಲು ಆಗಂಗಿಲ್ಲ. ನೀವು ಅದಕ್ಕೆ ಭಾಳಷ್ಟು ಎಫೆಕ್ಟ್ ಹಾಕಬೇಕು, ಭಾಳಷ್ಟು ರಿಸ್ಕ್ ತಗೋಬೇಕು. ಸೊ ಅಂದಾಗ ನಿಮ್ದು ಬಿಸ್ನೆಸ್ನ ಚಲೋ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ಏನು ಹೇಳ್ತಾನೆ, ಇಲ್ಲಿ ನಮ್ದು ಏನು ಇ-ಕಾಮರ್ಸ್ನ ಮಾಡ್ತೀವಲ್ಲ, ದಟ್ ಈಸ್ ದ ರಿಸ್ಕ್ ರಿಯಲ್. ಸೊ ರಿಯಲ್ ರಿಸ್ಕ್ ಅದ. ಸೊ ನೀವು ಜಲ್ದಿ ಬಿಸ್ನೆಸ್ನ ಇ-ಕಾಮರ್ಸ್ ಒಳಗೆ ಎಂಟರ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನೋಡ್ರಿ, ಈಗ ನಾವೊಂದು ಸಣ್ಣದ ಇವತ್ತೊಂದು ಕ್ಲಾತಿನ ಅಂಗಡಿ ಹಾಕ್ತೀನಿ ಮೀನ್ಸ್ ಕ್ಲಾತಿನ ಬಿಸ್ನೆಸ್ ಚಾಲು ಮಾಡ್ತೀನಿ ಅಂದ್ರೆ ನಂದು ಆಗಂಗಿಲ್ಲ. ಯಾರೂ ನನಗೆ ಜಲ್ದಿ ನಂಬಂಗಿಲ್ಲ. ಓಕೆ, ಅವ್ರ ಕಡೆ ಟ್ರಸ್ಟ್ ತಗೋಬೇಕು ನಾನು, ಆಮೇಲೆ ಎಲ್ಲ ನನ್ನ ಕ್ವಾಲಿಟೀಸ್ ಚಲೋ ಬರಬೇಕು. ಸೊ ಇದನ್ನೆಲ್ಲ ಡಿಫಿಕಲ್ಟ್. ಯಾಕಂತಂದ್ರೆ ಈಗ ಅಮೆಝಾನ್ ಮ್ಯಾಗ ನಾವೇ ತಗೋತೀವಿ. ಸೊ ಅಮೆಝಾನ್ ಮ್ಯಾಗ ಎಲ್ಲರೂ ಎಲ್ಲ ಪ್ರಾಡಕ್ಟ್ಸ್ ಚಲೋ ಬರ್ತಾವ. ಸೊ ಅವ್ರದ್ದು ಒಂದು ಕ್ವಾಲಿಟಿ ಕುಂತು ಬಿಟ್ಟದು, ಅವ್ರದ್ದು ಒಂದು ನಂಬಿಕೆ ಕುಂತು ಬಿಟ್ಟದು. ಸೊ ಅದನ್ನ ಈಗ ನಂದೊಂದು ಹೊಸ ಬಿಸ್ನೆಸ್ ಚಾಲು ಮಾಡ್ತೀನಿ ಅಂತಂದ್ರೆ ಅದು ಈಸಿಲಿ ಅಲ್ಲ. ಓಕೆ, ಸೊ ನಾನು ಒಂದು ಹೊಸ ಬಿಸ್ನೆಸ್ ಚಾಲು ಮಾಡ್ತೀನಿ ಅಂತಂದ್ರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ವಿ ಹ್ಯಾವ್ ಟು ಟೇಕ್ ಮೆನಿ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಮೆನಿ ಚಾಲೆಂಜಸ್. ಸೊ ಅದನ್ನ ತಗೊಂಡು ನಾವು ಇ-ಕಾಮರ್ಸ್ ಒಳಗೆ ಹೋಗ್ಬೇಕಾಗ್ತದೆ. ಸೊ ಬಟ್ ಇ-ಕಾಮರ್ಸ್ನ ಜಲ್ದಿ ಎಂಟರ್ ಆಗೋದು ಸುಲಭ ಅಲ್ಲ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, e-commerce has its own security and legal issues which have to be dealt in different ways. The business models have to adopt such changes. Okay, so e-commerce ನಾಗ ನಾವೆಲ್ಲ ಸೆಕ್ಯೂರಿಟಿ ಕೊಡ್ಬೇಕಾಗ್ತದೆ. ಸೊ ಬೇರೆ ಬೇರೆ ಸೆಕ್ಯೂರಿಟೀಸ್ ಅದಾವ, ಬೇರೆ ಬೇರೆ ಲೀಗಲ್ ಇಶ್ಯೂಸ್ ಅದಾವ. ಸೊ ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಓಕೆ, ಸೊ ಇ-ಕಾಮರ್ಸ್ ಅಂತ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಅಲ್ಲೊಂದು ಸೆಕ್ಯೂರಿಟಿ ಕೊಡ್ಬೇಕಾಗ್ತದೆ. ಓಕೆ, ನಿಮ್ದು ಪ್ರಾಡಕ್ಟ್ಸ್ನ ಬೇರೆದವ್ರು ಸ್ಟೀಲ್ ಮಾಡಬಾರ್ದು. ಓಕೆ, ನಿಮ್ದು ಐಡಿಯಾಸ್ನ ಬೇರೆದವ್ರು ಸ್ಟೀಲ್ ಮಾಡಬಾರ್ದು. ಓಕೆ, ಸೊ ಅಂತ ಸೆಕ್ಯೂರಿಟೀಸ್ ಕೊಡ್ಬೇಕಾಗ್ತದೆ. ಸೊ ಇ-ಕಾಮರ್ಸ್ನಾಗ ಏನಂದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಮತ್ತು ಬೇರೆ ಬೇರೆ ಟೈಪ್ಸ್ ಆಫ್ ಇಶ್ಯೂಸ್ ಅದಾವೆ. ಸೊ ಅದನ್ನೆಲ್ಲಾನು ನಾವು ಅಡಾಪ್ಟ್ ಮಾಡಿಕೊಂಡು ಚೇಂಜ್ ಮಾಡಬೇಕು. ಸೊ ಎಲ್ಲೇ ಇ-ಕಾಮರ್ಸ್ನಾಗ. ಓಕೆ, ಸೊ ಅಂಡರ್ಸ್ಟುಡ್ ದೀಸ್ 3 points everybody? Everybody understood these 3 points? Raise your hands fast. I want reply from everybody. ನಾ ಸ್ವಲ್ಪ ಮಂದಿ ಎತ್ತಿಲ್ಲ ಕೈ, ಯಾಕೆ ತಿಳಿದಿಲ್ಲ ಪ್ರೆಸೆಂಟ್ ಇಲ್ಲ. Okay, lower your hands. Okay, we'll go for the next. That okay, just in time, JIT ante ಕರಿತೀವಿ ನಾವು. Just in time and quick response in manufacturing has been influenced e-commerce ಅಂತ ಹೇಳ್ಬೋದು. ಸೊ ಜಸ್ಟ್ ಇನ್ ಟೈಮ್ ಅಂತಂದ್ರೆ ವಿದಿನ್ ಅ ಸೆಕೆಂಡ್ ಮತ್ತೆ ಕ್ವಿಕ್ ರೆಸ್ಪಾನ್ಸ್ ಅಂತಂದ್ರೆ ಏನಾಗ್ತದೆ, ಇ-ಕಾಮರ್ಸ್ ಮೇಲೆ ಭಾಳ ಇನ್ಫ್ಲೂಯೆನ್ಸ್ ಆಗಾಕತ್ತದ ಅಂತ ಹೇಳ್ಬೋದು. ಸೊ ಜಸ್ಟ್ ಇನ್ ಟೈಮ್ ಅಂತಂದ್ರೆ ನಾವು ಏನು ಮಾಡಿರ್ತೀವಲ್ಲ ಅದನ್ನ ವಿದಿನ್ ಅ ಸೆಕೆಂಡ್ ಒಳಗೆ ರಿಪ್ಲೈ ಕೊಡೋದು ಅಥವಾ ಕ್ವಿಕ್ ರೆಸ್ಪಾನ್ಸ್. ಸೊ ಇವೆರಡು ಏನದಾವೆ, ಜಸ್ಟ್ ಇನ್ ಟೈಮ್ ಮತ್ತು ಕ್ವಿಕ್ ರೆಸ್ಪಾನ್ಸ್, ಇವೆರಡು ಇ-ಕಾಮರ್ಸ್ ಮೇಲೆ ಭಾಳಷ್ಟು ಇನ್ಫ್ಲೂಯೆನ್ಸ್ ಆಗಾಕತ್ತದ. ಸೊ ಕ್ಲಿಯರ್ ಎವ್ರಿಬಡಿ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಇ-ಕಾಮರ್ಸ್? So everybody clear the impact of e-commerce on the business? So andre e-commerce ನಮ್ಮ business ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಗತ್ತಂತ everybody clear? Okay, so if we ask, you have to write these points. ಏನು ಫಸ್ಟ್ e-commerce ಗ್ಲೋಬಲ್ ಆಗಿ ರೀಚ್ ಆಗತ್ತದ, ಅದರಿಂದ ಏನು ಲಿಮಿಟೇಷನ್ಸ್ ಇದ್ದು ಅವನ್ನೆಲ್ಲ ಹೋಗಾಕತ್ತದ ಅಂತ ಹೇಳ್ಬೋದು. ಆಮೇಲೆ ನಮ್ಗೆ ಇ-ಕಾಮರ್ಸ್ ಅಂತ ಇನ್ಸ್ಟೆಂಟ್ ಅಪ್ಡೇಟ್ ಇನ್ಫಾರ್ಮೇಷನ್ ಬರ್ತದೆ, ಅದರಿಂದ ನಾವೇನಾದ್ರು ಡಿಸಿಷನ್ ಮೇಕಿಂಗ್ ಅಡ್ವಾನ್ಸ್ಡ್ ಆಗಿ ಮಾಡಿಟ್ಕೋಬಹುದು. ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್ ಏನದ, ಸೊ ಬಿಸ್ನೆಸ್ ಅಂತ ಸಮ್ ಚೇಂಜಸ್ನ ಇ-ಕಾಮರ್ಸ್ ಬಿಸ್ನೆಸ್ನಾಗ ಒಂದು ಸ್ವಲ್ಪ ಚೇಂಜಸ್ನ ನಾವು ಅಂಡರ್ಗೋ ಹೋಗ್ಬೇಕಾಗ್ತದೆ. ಸೊ ಮಾಡರ್ನ್ ವೆಬ್ ಬೇಸ್ಡ್ ಹೆಂಗದೆ ಅದನ್ನ ರಿಲೇಟೆಡ್ ನಾವು ಚೇಂಜಸ್ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಟ್ರೆಡಿಷನಲ್ ಇ-ಕಾಮರ್ಸ್ನಾಗ ಎಲ್ಲಾನು ಮ್ಯಾನ್ಯುವಲ್ ಆಗ್ತದೆ, ಬಟ್ ಇದ್ರಾಗ ಏನಾಗ್ತದೆ ಎಲ್ಲ ಆಟೋಮೇಟೆಡ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಇ-ಕಾಮರ್ಸ್ ಎಕ್ಸ್ಪೋಸಸ್ ಬಿಸ್ನೆಸ್ ಟು ನ್ಯೂ ಚಾಲೆಂಜ್. ಸೊ ಒಂದು ಚಾಲೆಂಜ್ ಆಗಿ ತಗೊಂಡು ಅದನ್ನ ಅಡಾಪ್ಟ್ ಮಾಡಿಕೊಂಡು ವಿಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇ-ಕಾಮರ್ಸ್ನಾಗ ಏನದ ಒಂದು ಸೆವ್ರಲ್ ಏರಿಯಾಸ್ ಅದಾವೆ. ಸೊ ಅದನ್ನ ಲೈಕ್ ಇನ್ಕ್ಲೂಡಿಂಗ್ ಕಾಂಪಿಟೇಷನ್, ಮಾರ್ಕೆಟಿಂಗ್, ಸರ್ವಿಸ್, ಸೇಲ್ಸ್, ಸೊ ಇವೆಲ್ಲಾನು ನಾವು ಚೇಂಜ್ ಮಾಡಬೇಕು. ಓಕೆ, ಸೊ ಚಲೋ ಚೇಂಜ್ ಮಾಡ್ಕೊಂಡು ನಾವು ಚಲೋ ಮಾಡ್ಕೋತೀವಿ. ಓಕೆ, ಸೊ ಕಾಂಪಿಟೇಷನ್ ಹೆಚ್ಚಿಗೆ ಆಗತ್ತದ, ಆಮೇಲೆ ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಇವೆಲ್ಲಾನು ನಾವು ಚೇಂಜ್ ಮಾಡ್ಕೊಂಡು ಬಂದ್ರೆ ಚಲೋ ಆಗ್ತದೆ ಅಂತ ಹೇಳ್ಬೋದು. ಇದರಿಂದ ಇ-ಕಾಮರ್ಸ್ ಅಂತ. ಓಕೆ,
ನೆಕ್ಸ್ಟ್ ಏನದ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ರಿಲೇಟೆಡ್ ಏನದಲ್ಲ ಅದನ್ನೆಲ್ಲ ಸೆಕ್ಯೂರಿಟಿ ಇರ್ಬೋದು, ಲೀಗಲ್ ಇಶ್ಯೂಸ್ ಇರ್ಬೋದು, ಸೊ ಅವೆಲ್ಲಾನು ನಾವು ಚಲೋ ಏನಂತ ಸೆಕ್ಯೂರಿಟಿ ಕೊಡಬೇಕು. ಓಕೆ, ನೆಕ್ಸ್ಟ್ ಆಮೇಲೆ ಜಸ್ಟ್ ಇನ್ ಟೈಮ್ ಮತ್ತೆ ಕ್ವಿಕ್ ರೆಸ್ಪಾನ್ಸ್ ಇವೆರಡು ಇ ಕಾಮರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಗಾಕತ್ತದ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ದ ಇ ಕಾಮರ್ಸ್ ಆನ್ ದ ಬಿಸ್ನೆಸ್. ಓಕೆ, ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? Everybody cleared about this? Please raise your hands fast. Everybody cleared? Okay, lower your hands. If you get any doubts, please ask me. Can I move for the next topic? Okay, the next topic is customer oriented e-commerce application. So customer oriented e-commerce application andre nodona andre customer related e-commerce application anta nodbodu. Okay, so we'll see that point or that topic. Next topic. So next one is consumer oriented e-commerce or e-retailing. So ಅದಕ್ಕೆ ಏನಂತ ಕರೀತಾನೆ ಕನ್ಸ್ಯೂಮರ್ ಓರಿಯೆಂಟೆಡ್ ಇ-ಕಾಮರ್ಸ್ ಅಂತ ಕರೀತಾನೆ, ಇಲ್ಲಾದ್ರೆ ಇನ್ನೊಂದು ಹೆಸರು ಏನದ e-retailing ಅಂತ ಕರೀತಾನೆ. ಓಕೆ, ಸೊ there are two names, one is consumer oriented e-commerce and another one is e-retailing. ಇದು ಅಂದ್ರೆ ಏನು ನೋಡ್ರಿ, involves selling directly to consumer who are the end users on the internet and ಜನರಲಿ ಇನ್ವಾಲ್ವ್ಸ್ ಅ ಟೆಂಪರರಿ ರಿಲೇಶನ್ಶಿಪ್ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲೇನದ ಅಂತಂದ್ರೆ ನಾವು ಡೈರೆಕ್ಟ್ ಬಿಸ್ನೆಸ್ ನಿಂತ ಕಸ್ಟಮರಿಗೆ, ಓಕೆ, ಸೊ ಕನ್ಸ್ಯೂಮರ್ ಇಸ್ ನಥಿಂಗ್ ಬಟ್ ಕಸ್ಟಮರ್ಸ್ ಎಂಡ್ ಯೂಸರ್ಸ್ ಅಂತ ಕರೀತಾನೆ. ಸೊ ಅಲ್ಲೇ ನಮ್ಮ ಬಿಸ್ನೆಸ್ ನಿಂತ ಡೈರೆಕ್ಟ್ಲಿ ಎಂಡ್ ಯೂಸರಿಗೆ ಅಥವಾ ಕಸ್ಟಮರ್ಸಿಗೆ ನಾವು ಏನು ಬಿಸ್ನೆಸ್ ಮಾಡ್ತೀವಲ್ಲ ಅದಕ್ಕೆ ಕನ್ಸ್ಯೂಮರ್ ಓರಿಯೆಂಟೆಡ್ ಇ ಕಾಮರ್ಸ್ ಅಂತ ಕರಿತಾನೆ ಅಥವಾ ಇ ರಿಟೇಲಿಂಗ್ ಅಂತ ಕರಿತಾನೆ. ಸೊ ಇದ್ರಾಗ ಯಾರು ನಡ್ಬರ್ಕಿರಂಗಿಲ್ಲ. ಓಕೆ, ಲೈಕ್ ಈಗ ನಾನು ದೊಡ್ಡ ಬಿಸ್ನೆಸ್ ಇತ್ತಂತಂದ್ರೆ ನಂದು ಅಮೆಝಾನ್ದವ್ ಡೈರೆಕ್ಟ್ಲಿ ಕಸ್ಟಮರಿಗೆ ಕೊಡ್ಬೇಕು. ಓಕೆ, ಸೊ ನಡ್ಬರ್ಕ ಹೋಲ್ಸೇಲರಿಗೆ ಕೊಟ್ಟು ಹೋಲ್ಸೇಲ್ನಿಂದ ರಿಟೇಲಿಗೆ ಬರೋದು ಇಲ್ಲ. ಸೊ ದರ್ ಇಸ್ ನೋ ಮಿಡಲ್ ಪರ್ಸನ್ಸ್ ಪ್ರೆಸೆಂಟ್ ಹಿಯರ್. ಓಕೆ, ಸೊ ಡೈರೆಕ್ಟ್ಲಿ ಫ್ರಮ್ ದ ಬಿಸ್ನೆಸ್ ಟು ದ ಕನ್ಸ್ಯೂಮರಿಗೆ ಕಳ್ಸಕ್ಕೆ ಏನಂತ ಕರೀತಾನೆ ಕನ್ಸ್ಯೂಮರ್ ಓರಿಯೆಂಟೆಡ್ ಇ ಕಾಮರ್ಸ್ ಅಂತ ಕರೀತಾನೆ. ಕ್ಲಿಯರ್? ಸೊ ಏನು ಹೇಳ್ತಾನೆ, ಈ ರಿಟೇಲಿಂಗ್ ಇನ್ವಾಲ್ವ್ಸ್ ಏನು ಇರ್ತದೆ ಅಂದ್ರೆ ಸೆಲ್ಲಿಂಗ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ ಹೂ ಆರ್ ಎಟ್ ದ ಎಂಡ್ ಯೂಸರ್ಸ್ ಆನ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ನಾಗ ಯಾರು ಡೈರೆಕ್ಟ್ಲಿ ಕನ್ಸ್ಯೂಮರಿಗೆ ಸೆಲ್ ಮಾಡೋದು ಅಂತ ಹೇಳ್ತಾನೆ. ಜನರಲಿ ಇನ್ವಾಲ್ವ್ಸ್ ಅ ಟೆಂಪರರಿ ರಿಲೇಶನ್ಶಿಪ್. ಇಲ್ಲಿ ಭಾಳ ಫಿಕ್ಸ್ಡ್ ರಿಲೇಶನ್ಶಿಪ್ ಅಂತ ಇರಂಗಿಲ್ಲ. ಸೊ ಅವನಿಗೆ ಅದು ಪ್ರಾಡಕ್ಟ್ ಹೋಗಿ ಮುಟ್ಟತನ ಅಷ್ಟ, ಆಮೇಲೆ ಅವನದೇನು ರಿಲೇಶನ್ಶಿಪ್ ಇರಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಇಟ್ ಈಸ್ ಅ ಟೆಂಪರರಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಟ್ ಇನ್ವಾಲ್ವ್ಸ್ ಲೋ ವಾಲ್ಯೂಮ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ರಿಲೇಟಿವ್ಲಿ ಸ್ಮಾಲ್ ಪೇಮೆಂಟ್ಸ್. ಸೊ ಇದ್ರಾಗ ಏನದ ಅಂತಂದ್ರೆ ಸ್ಮಾಲ್ ಟ್ರಾನ್ಸಾಕ್ಷನ್ ಇರ್ತದೆ. ಸೊ ಕನ್ಸ್ಯೂಮರಿಗೆ ಡೈರೆಕ್ಟ್ಲಿ ನಾವು ಸೆಂಡ್ ಮಾಡಾಕತ್ವಿ ಅಂತಂದ್ರೆ ನಮ್ಮ ಟ್ರಾನ್ಸಾಕ್ಷನ್ ಅದ ಲೋ ಅದ, ಆಮೇಲೆ ಪೇಮೆಂಟ್ಸು ಜಾಸ್ತಿ ಇರಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ದ ಕನ್ಸ್ಯೂಮರ್ ಓರಿಯೆಂಟೆಡ್ ಕಾಮರ್ಸ್ ಅಪ್ಲಿಕೇಶನ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ದ ಫಾಲೋವಿಂಗ್. ಸೊ ಇದು ಕನ್ಸ್ಯೂಮರ್ ರಿಲೇಟೆಡ್ ಕ್ಲಾಸಿಫಿಕೇಶನ್ ಅದಾವ ನೋಡ್ರಿ. ಸೊ ಏನೇನಂತ ಹೇಳ್ತೀನಿ. ಸೊ ಫಸ್ಟ್ ಒನ್ ಇಸ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ಮೂವೀಸ್ ಆನ್ ಡಿಮ್ಯಾಂಡ್ಸ್, videos, catalogs, interactive ads, multi-user games, online discussions. So ಇವೆಲ್ಲ ಏನದ ಡೈರೆಕ್ಟ್ ಬಿಸ್ನೆಸ್ ಟು ದ ಕನ್ಸ್ಯೂಮರಿಗೆ ಹೋಗ್ತದೆ. ಸೊ ಎಂಟರ್ಟೈನ್ಮೆಂಟ್ ಒಳಗೆ ಹೆಂಗೆ ಕ್ಲಾಸಿಫಿಕೇಶನ್ ಅದಾವ, ಕನ್ಸ್ಯೂಮರಿಗೆ ಕರೆಕ್ಟ್ ಡೈರೆಕ್ಟ್ಲಿ ಕೊಡೋದು ನಮ್ಗೆ ಕ್ಲಾಸಿಫಿಕೇಶನ್ ಅದಾವ. ಸೊ ಒನ್ ಇಸ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಏನದ ಏನು ಕಸ್ಟಮರಿನ ಡಿಮ್ಯಾಂಡ್ಸ್ ಇದಾವಲ್ಲ, ಸೊ ಅವು ಮೂವೀಸ್ನಾಗ ಕೊಡೋದು. ಓಕೆ, ಸೊ ಇಟ್ ಇನ್ವಾಲ್ವ್ಸ್ ಮೂವೀಸ್ ಆನ್ ಡಿಮ್ಯಾಂಡ್ಸ್. ಓಕೆ, ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ ನಾವು. ಓಕೆ, ನೆಕ್ಸ್ಟ್ ವಿಡಿಯೋ ಕೆಟಲಾಗಿಂಗ್. ಸೊ ವಿಡಿಯೋಸ್ ಇರ್ತಾವೆ ಅವನ್ನೆಲ್ಲ ನಾವು ಡೈರೆಕ್ಟ್ ಕಸ್ಟಮರ್ಸಿಗೆ ಕೊಡ್ತೀವಿ. ಸೊ ಇಂಟರಾಕ್ಟಿವ್ ಆ್ಯಡ್ಸ್. ಸೊ ಇಂಟರಾಕ್ಟಿವ್ ಆ್ಯಡ್ಸು ಎಲ್ಲ ಹೋಗ್ತದೆ ಡೈರೆಕ್ಟ್ ಕಸ್ಟಮರ್ಸಿಗೆ. ಹಾಗೆ ಮಲ್ಟಿ ಯೂಸರ್ ಗೇಮ್ಸ್. ಸೊ ಇವೆಲ್ಲಾನು ಎಂಟರ್ಟೈನ್ಮೆಂಟ್ನಾಗ ಇರ್ತದೆ. ಸೊ ಇವೆಲ್ಲಾನು ವಿ ಆರ್ ಡೀಲಿಂಗ್ ಡೈರೆಕ್ಟ್ಲಿ ವಿತ್ ದ ಕಸ್ಟಮರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಒಳಗೆ ಏನಿರ್ತದೆ ನೋಡ್ರಿ. This catalog contains applications related to home banking, ATM, online billing, financial services like mutual funds, insurance, online shopping, financial information, etc. So ಇದ್ರಾಗ ಏನಿರ್ತದೆ ಅಂತಂದ್ರೆ ಅಪ್ಲಿಕೇಶನ್ ರಿಲೇಟೆಡ್ ಟು ಹೋಮ್ ಬ್ಯಾಂಕಿಂಗ್. ಸೊ ಹೋಮ್ನಾಗ ಕುಂತ ಬ್ಯಾಂಕಿಂಗ್ ಮಾಡ್ಬೇಕಾಗಿತ್ತಂದ್ರೆ ಸೊ ಇಲ್ಲಿ ಹೋಮ್ ಬ್ಯಾಂಕಿಂಗ್ ರಿಲೇಟೆಡ್ ಇರ್ತದೆ, ATM ಇರ್ತದೆ, ಆನ್ಲೈನ್ ಬಿಲ್ಲಿಂಗ್ ಪೇಮೆಂಟ್ ಇರ್ತದೆ, ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್, ಸೊ ನಿಮ್ದು ಆನ್ಲೈನ್ ಶಾಪಿಂಗ್. ಸೊ ಇವೆಲ್ಲ ಏನದಲ್ಲ ಫೈನಾನ್ಷಿಯಲ್ ರಿಲೇಟೆಡ್
ಡೈರೆಕ್ಟ್ಲಿ ಟು ದ ಕಸ್ಟಮರ್ಸಿಗೆ ಅದ. ಸೊ ನೀವು ನೋಡ್ರಿ ATM ಬ್ಯಾಂಕ್ ನಿಂದ ಡೈರೆಕ್ಟ್ಲಿ ನಿಮ್ಮ ಸಲಾಗ ಇಟ್ಟಿರ್ತಾನಿಲ್ಲ ATM ಕಸ್ಟಮರ್ ಸಲಾಗ ಅಂತ ಇಟ್ಟಿರ್ತಾನೆ. ಓಕೆ, ಸೊ ಆನ್ಲೈನ್ ಬಿಲ್ಲಿಂಗು ಏನಿರ್ತದೆ ನೀವೇ ಡೈರೆಕ್ಟ್ ಪೇ ಮಾಡ್ತಿರ್ತಾನೆ. ದೇರ್ ಇಸ್ ಅ ರಿಲೇಶನ್ಶಿಪ್ ಓನ್ಲಿ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದ ಕಸ್ಟಮರ್. ಓಕೆ, ಸೊ ಇವೆಲ್ಲತ್ರೊಳಗೆ ಫೈನಾನ್ಷಿಯಲ್ ಸರ್ವಿಸ್ ಎಲ್ಲತ್ರೊಳಗೂ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಫ್ರಮ್ ದ ಬಿಸ್ನೆಸ್ ಟು ದ ಕಸ್ಟಮರ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ essential services ಯಾವ್ದು ನೋಡ್ರಿ, it contains applications such as home shopping, electronic catalogs, telemedia, remote diagnostics, etc. Okay, so essential services ನಾಗ ಏನದ ನಮ್ದು ಹೋಮ್ ಶಾಪಿಂಗ್ ಇರ್ಬೋದು, ಹೋಮ್ ರಿಲೇಟೆಡ್ ಏನೇನು ಬೇಕು, ನಮ್ದು ಹೋಮ್ ರಿಲೇಟೆಡ್ ಏನೇನು ಬೇಕು ಅದನ್ನ ಶಾಪಿಂಗ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನು ಬೇಕು ಅದ್ರದ್ದು ಶಾಪಿಂಗ್ ಇರ್ಬೋದು, ಟೆಲಿಮೆಡಿಸಿನ್. ಸೊ ಟೆಲಿಮೆಡಿಸಿನ್ ಅಂತಂದ್ರೆ ನೀವು ಈಗ ಆನ್ಲೈನ್ ಮೆಡಿಸಿನ್ ತಗೋಬಹುದು. ಓಕೆ, ವಿ ಹ್ಯಾವ್ ಸಮ್ ಸೈಟ್ಸ್ ಆ್ಯಂಡ್ ವಿ ಹ್ಯಾವ್ ಸಮ್ ಮೊಬೈಲ್ ನಂಬರ್ಸ್. ಸೊ ಆ ಮೊಬೈಲ್ ನಂಬರ್ಸಿಗೆ ನಾವು ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ತಂದು ಮೆಡಿಸಿನ್ಸ್ ಕೊಡ್ತಾರೆ. ಓಕೆ, ಇವನ್ ವಿ ಹ್ಯಾವ್ ಸಮ್ ವೆಬ್ಸೈಟ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಡೆಲಿವರ್ಡ್ ಟು ದ ಹೋಮ್. ಓಕೆ, ಸೊ ಟೆಲಿಮೆಡಿಸಿನ್ ಅಂತ ಇರ್ಬೋದು, ರಿಮೋಟ್ ಡಯಾಗ್ನೋಸ್ಟಿಕ್ಸ್. ಸೊ ಇವೆಲ್ಲಾನು ಏನದ ನಮ್ಗೆ ಡೈರೆಕ್ಟ್ಲಿ ಮನೆಗೆ ತಂದು ಕೊಡೋ ಅಂತ ಅಪ್ಲಿಕೇಶನ್ಸ್ ಅದಾವ ಅಂತ ಹೇಳ್ಬೋದು. ಕ್ಲಿಯರ್? ನೆಕ್ಸ್ಟ್ ಎಜುಕೇಶನ್ ಆ್ಯಂಡ್ ಟ್ರೈನಿಂಗ್. ಸೊ ಎಜುಕೇಶನ್ ಆ್ಯಂಡ್ ಟ್ರೈನಿಂಗ್ ಒಳಗೆ ಹೆಂಗೆ ಆಗ್ತದೆ ನೋಡ್ರಿ, ಇಟ್ ಇನ್ವಾಲ್ವ್ಸ್ ಅಪ್ಲಿಕೇಶನ್ಸ್ ಲೈಕ್ ಇಂಟರಾಕ್ಟಿವ್ ಎಜುಕೇಶನ್, ಸೊ ಮಲ್ಟಿ ಯೂಸರ್ ಗೇಮ್ಸ್, ವಿಡಿಯೋ ಕಾನ್ಫರೆನ್ಸ್ ಆ್ಯಂಡ್ ಆನ್ಲೈನ್ ಡಾಟಾಬೇಸಸ್. ಈಗ ನೋಡಿ ನಾ ನಿಮ್ಗೆ ಹೇಳಾಕತ್ತೀನಿ. ಸೊ ಇಂಟರಾಕ್ಟಿವ್ ಎಜುಕೇಶನ್, ಸೊ ನನ್ನ ಡೈರೆಕ್ಟ್ ನಿಮ್ಗೆ ಹೋಗ್ತದಿಲ್ಲ. ಸೊ ಐ ಆಮ್ ಅ ಮೇನ್ ಪರ್ಸನ್, ಐ ಆಮ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ಯು ಆಲ್, ದಟ್ ಈಸ್ ಯುವರ್ ಆ್ಯಂಡ್ ಯೂಸರ್. ಓಕೆ, ಸೊ ಇಂಟರಾಕ್ಟಿವ್ ಎಜುಕೇಶನ್ ಇರ್ಬೋದು, ಅಥವಾ ಮಲ್ಟಿ ಯೂಸರ್ ಗೇಮ್ಸ್ ಇರ್ತಾವೆ ಎಜುಕೇಶನ್ ಒಳಗೂ, ವಿಡಿಯೋ ಕಾನ್ಫರೆನ್ಸಸ್ಗಳು ಇರ್ತಾವೆ. ವಿಡಿಯೋ ಕಾನ್ಫರೆನ್ಸಸ್ ನೋಡಿರಿಲ್ಲ, ಈಗ ನೀವು PM ಮೋದಿ ಮಾಡಿರ್ತಾನೆ ನೋಡಿ. ಸೊ ಅಲ್ಲೆಲ್ಲ ಏನಿರ್ತದೆ ಡೈರೆಕ್ಟ್ಲಿ ಆ್ಯಂಡ್ ಯೂಸರ್ಸ್ ಇರ್ತಾರೆ. ಓಕೆ, ಸೊ ಆನ್ಲೈನ್ ಡಾಟಾಬೇಸ್ ಅಂತ ನಿಮ್ಗೆ ಏನಾರ ರಿಲೇಟೆಡ್ ನೋಟ್ಸ್ ಗೀಸ್ ಇರ್ಬೋದು. ಸೊ ಇವೆಲ್ಲ ಏನದ ಎಜುಕೇಶನ್ ರಿಲೇಟೆಡು ನಮಗೆ ಡೈರೆಕ್ಟ್ಲಿ ಟು ದ ಎಂಡ್ ಯೂಸರಿಗೆ ಸಿಗ್ತದ ಅಂತ ಹೇಳ್ಬೋದು. ಸೊ ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್? Raise your hands. Okay, so customer oriented ಹೆಂಗಂತ ತಿಳಿತ ಎಲ್ಲರಿಗೂ. So we have some 4 topics in this. One is entertainment, financial, essential service and education and training. So ಇದಿಷ್ಟು 4 ಪಾಯಿಂಟ್ಸ್ ನಿಮಗೆ ಗೊತ್ತಾದ್ರೆ ಸಾಕು. ಎಲ್ಲರೂ ಏನು ಮಾಡತ್ತೀರಿ? ರೈಸ್ ಯುವರ್ ಹ್ಯಾಂಡ್ಸ್ ಅಂತಂದ್ರೆ ಯಾಕೆ ರಿಪ್ಲೈ ಮಾಡಂಗಿಲ್ಲ ನೀವು? ಈಗ ರೈಸ್ ಯುವರ್ ಹ್ಯಾಂಡ್ಸ್ ಅಂತ ಕೇಳ್ದಲ್ಲ, ಅಂಡರ್ಸ್ಟುಡ್ ಅಂತಂದ್ರೆ ನಾ ಏನು ತಿಳ್ಕೊಬೇಕು? ನೀವು ಕೈ ಎತ್ತಲಿಲ್ಲ ಅಂದ್ರೆ ನಿಮ್ಗೆ ತಿಳಿದಿಲ್ಲ ಅಂತ ತಿಳ್ಕೊಬೇಕು, ಅಥವಾ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ತಿಳ್ಕೊಬೇಕು. Totally there are 27 people present here. Only few people are raising your hands. What I should understand? You are not interested in the topic, or you are not interested in raising the hands, or you are not understood the class. I should get the feedback, correct? ಇದು ಯಾಕೆ ರೈಸ್ ಯುವರ್ ಹ್ಯಾಂಡ್ಸ್ ಅಂತ ಕೇಳ್ತೀವಿ ನಾವು? ಫೀಡ್ಬ್ಯಾಕ್ ಸಲಗ ಕೇಳ್ತೀವೋ ಇಲ್ಲೋ? ಇಲ್ಲೇ ನಿಮ್ಮ ಕೈ ಎತ್ಕೊಂಡು ಕೂಡಾಕತ್ತಿಲ್ಲ, ಕೈ ನುಸ್ತಾವಂತ ಜಸ್ಟ್ ಒಂದು ಕ್ಲಿಕ್ ಬಟನ್ ಮಾಡಿದ್ರೆ ಸಾಕು. ನಾನು ಭಾಳ ತನ ನಾ ಕೈ ಎತ್ಕೊಂಡು ಕುಂತು ನನ್ನ ಕೈ ನುಸ್ತದ ಅಂತ ಅನ್ನಪ್ಲೇನೂ ಇಲ್ಲ. ಓಕೆ, lower your hands. Okay, next we'll go for the e-commerce. Okay, so e-commerce ನೋಡೋಣ, ಆಮೇಲೆ ಈ ಟಾಪಿಕ್ ಬರ್ತೀನಿ. ಬಿಕಾಸ್ ಐ ಹ್ಯಾವ್ ಓನ್ಲಿ ಲೆಫ್ಟ್ ವಿತ್ 6 minutes. ಇದು ಟಾಪಿಕ್ ಆಗಂಗಿಲ್ಲ. So tomorrow I'll deal with this topic. Next, now we'll go for the e-commerce. Okay, sorry, mobile commerce. So the next topic is mobile commerce. It is a part of e-commerce and differs from e-commerce by using mobile telecommunication network in place of telecommunication network. Okay, so mobile e-commerce ಏನದ ಅಂತಂದ್ರೆ ನಿಮ್ದು e-commerce ಗಿಂತ ಡಿಫ್ರೆಂಟ್ ಅದ ಅಂತ ಹೇಳ್ತಾನೆ. ಸೊ it is also a part of e-commerce. It's not a e-commerce ಅಂತ ಅನ್ನಕ್ ಬರಂಗಿಲ್ಲ. mobile commerce ಏನದ ಅಂತಂದ್ರೆ it is also a part of e-commerce, but it is different from the e-commerce ಅಂತ ಹೇಳ್ತೀವಿ. Okay, first clearly understand that it is a part of e-commerce. Okay, it is a part of e-commerce, but it is different from the e-commerce ಅಂತ ಹೇಳ್ತಾನೆ. Okay, ಇಲ್ಲೇನು ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಮೊಬೈಲ್ ಟೆಲಿಕಮ್ಯುನಿಕೇಶನ್ಸ್ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ telecommunication network. So we are using mobile telecommunications, not the telecommunication network. Cleared everybody?
So mobile commerce is a part of e-commerce. Okay, it is also a part of e-commerce, but it different from the e-commerce. Hang different ಅಂತಂದ್ರೆ ಇಲ್ಲಿ ನಾವು ಮೊಬೈಲ್ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ಸ್ ನ ಯೂಸ್ ಮಾಡಕತ್ತೀವಿ, ಬಟ್ ಮೇನ್ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ನ ಯೂಸ್ ಮಾಡಕತ್ತಿಲ್ಲ. ಸೊ ದಟ್ ಈಸ್ ದ ಮೇನ್ ಡಿಫ್ರೆಂಟ್. ಓಕೆ, so the next point is e-commerce includes only transactions with the monetary value and excludes short message services by mobile users. So ಏನು ಹೇಳ್ತಾ ನೋಡಿ, ಎಂ ಕಾಮರ್ಸ್, ದಟ್ ಈಸ್ ಮೊಬೈಲ್ ಕಾಮರ್ಸ್ includes only transactions with the monetary value. ಸೊ ಇಲ್ಲಿ ಏನು monetary value ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನಿರ್ತದಲ್ಲ ಅದಕ್ಕೆ ಅಷ್ಟೇ ಟ್ರಾನ್ಸಾಕ್ಷನ್ ಮಾಡ್ತದೆ. ಸೊ ಶಾರ್ಟ್ ಮೆಸೇಜಸ್, ದಟ್ ಈಸ್ ನಿಮ್ಮ SMS ಶಾರ್ಟ್ ಮೆಸೇಜ್ ಸರ್ವಿಸಸ್ನ ಎಕ್ಸ್ಕ್ಲೂಡ್ ಮಾಡ್ತದೆ, ಅಂದ್ರೆ ಅದನ್ನ ಯೂಸ್ ಮಾಡಂಗಿಲ್ಲ. ಓಕೆ, ಸೊ ಮೊಬೈಲ್ ಯೂಸರಿಗೆ ಬರೀ ಏನು ಮೇನ್ ಟ್ರಾನ್ಸಾಕ್ಷನ್ಸ್ ಇರ್ತದಲ್ಲ ಅದನ್ನ ಅಷ್ಟೇ ನಾವು ಮಾಡ್ತೀವಿ, ಬಟ್ ಏನಾರ SMS ಇದ್ವು ಅಂತಂದ್ರೆ ಅಲ್ಲಿ ಮಾಡಂಗಿಲ್ಲ ಅಂತ ಹೇಳ್ತಾನೆ ಅಲ್ಲಿ ಮೊಬೈಲ್ ಕಾಮರ್ಸ್ನಾಗ. ಓಕೆ, next, such type of commerce can be conventionally conducted even though we are traveling and away from our office. So ಇದರಿಂದ ಮೊಬೈಲ್ ಕಾಮರ್ಸ್ ಅಂತ ಏನಾಗ್ತದೆ ಅಂತಂದ್ರೆ ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೂ ನಾವು ಇದನ್ನ ಮಾಡ್ಬೋದು. ಓಕೆ, ಆಮೇಲೆ ನಾವು ಆಫೀಸ್ನಿಂದ ಹೊರಗಿದ್ರೂ ನಾವು ಮೊಬೈಲ್ ಕಾಮರ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಕನ್ವೆನ್ಷನಲಿ ಮೀನ್ಸ್ ವೆರಿ ಈಸಿಲಿ ನಾವು ಇದನ್ನ ಕ್ಯಾರಿಡ್ ಔಟ್ ಮಾಡ್ಬೋದು, ಯಾವುದು ಮೊಬೈಲ್ ಕಾಮರ್ಸ್. ಓಕೆ, ಸೊ ದ ನೆಕ್ಸ್ಟ್ topic is mobile commerce is gradually gaining pace due to the advance of telecommunication services such as WAM, that is wireless application protocol, Wi-Fi, WiMAX, etc. Okay, so mobile commerce ಯಾಕೆ ಜಾಸ್ತಿ ಇನ್ಕ್ರೀಸ್ ಆಗತ್ತದ, ಎದಕ್ಕೆ ಜಾಸ್ತಿ ಗ್ರ್ಯಾಜುಲಿ ಗೇನಿಂಗ್ ಪೇಸ್ ಅಂತಂದ್ರೆ ಗ್ರ್ಯಾಜುಲಿ ಯಾಕೆ ಇನ್ಕ್ರೀಸ್ ಆಗತ್ತದ, ಜಾಸ್ತಿ ಅಡ್ವಾಂಟೇಜಸ್ ಎದಕ್ಕೆ ತಗೋಗತ್ತದ ಮೊಬೈಲ್ ಕಾಮರ್ಸ್ ಅಂತಂದ್ರೆ because of our available communications, that as WAP, wireless application protocol ಇರ್ಬೋದು, Wi-Fi ಇರ್ಬೋದು, WiMAX ಇರ್ಬೋದು, that is world interoperability for microwave access. ಸೊ ಇವೆಲ್ಲ ಟರ್ಮ್ಸ್ ನಿಂತ ಏನಾಗತ್ತದ ನಮ್ದು ಮೊಬೈಲ್ ಕಾಮರ್ಸ್ ಏನದಲ್ಲ ಅಡ್ವಾಂಟೇಜಸ್ ಆಗತ್ತದ ಅಥವಾ ಜಾಸ್ತಿ ಇನ್ಕ್ರೀಸಿಂಗ್ ಆಗಾಗತ್ತದ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ WAM, ಓಕೆ, wireless applications, that is Wi-Fi, WiMAX. ಸೊ ಇವೆಲ್ಲದರಿಂದ ನಮ್ದು ಮೊಬೈಲ್ ಕಾಮರ್ಸ್ ಚಲೋ ಆಗಕತ್ತದ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ okay, so this completes your mobile commerce. Okay, so mobile commerce complete ಆತ. ಆಮೇಲೆ ಇವತ್ತು ನಾವು ಎಷ್ಟು ಟಾಪಿಕ್ಸ್ ಕವರ್ ಮಾಡಿದ್ವಿ? ಒನ್ ಈಸ್ ಇಂಪ್ಯಾಕ್ಟ್ ಆಫ್ ಇ ಕಾಮರ್ಸ್ ಆನ್ ದ internet, sorry, on the business. So second one is this one, consumer oriented e-commerce applications, and the third one is mobile commerce. Okay, so we have covered the three topics. I hope everybody understood these three topics. Today's three topics all are easy. Okay, easy adava. So ಇನ್ನೊಮ್ಮೆ ನೀವು book ನಾಗ ಓದ್ಕೊರಿ. So tomorrow we'll go for types of transaction in web and another topics. Clear? So everybody clear? Everybody clear? Please raise your hands. So everybody clear today's three topics? Okay, very good. Okay, lower your hands.